ಜಿಲ್ಲೆಯ ಶಿಡ್ಲಘಟ್ಟ ನಗರದಲ್ಲಿ ಕರ್ನಾಟಕದ ನೂತನ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅವರ ಪದಗ್ರಹಣ ಸಂಭ್ರಮದ ಹಿನ್ನೆಲೆ ಕಾಂಗ್ರೆಸ್ ಯುವ ಮುಖಂಡ ವಿಜಯಕುಮಾರ್ ನೇತೃತ್ವದಲ್ಲಿ ಸಲ್ಲಾಪುರಮ್ಮ ದೇವಾಲಯದಲ್ಲಿ ವಿಶೇಷ ಪೂಜೆ ನೆರವೇರಿಸಲಾಗಿದೆ. ಬಳಿಕ ಸಾರ್ವಜನಿಕರಿಗೆ ಬಿರಿಯಾನಿ ವಿತರಣೆ ಮಾಡಿ ಸಂಭ್ರಮ ಆಚರಿಸಲಾಗಿದೆ. ಚಿಕ್ಕಬಳ್ಳಾಪುರ ಜಿಲ್ಲೆಯ ಶಿಡ್ಲಘಟ್ಟ ನಗರದ ಬಸ್ ನಿಲ್ದಾಣದ ಸಮೀಪದ ಸಲ್ಲಾಪುರಮ್ಮ ದೇವಾಲಯದಲ್ಲಿ ಡಿಕೆ ಶಿವಕುಮಾರ್ ಅವರ ಮುಖ್ಯಮಂತ್ರಿ ಪದಗ್ರಹಣದ ಅಂಗವಾಗಿ ವಿಶೇಷ ಪೂಜೆ ಹಾಗೂ ಸಾರ್ವಜನಿಕರಿಗೆ ಬಿರಿಯಾನಿ ವಿತರಣೆ ಕಾರ್ಯಕ್ರಮ ನಡೆಯಿತು. ಈ ಸಂದರ್ಭದಲ್ಲಿ ಮಾತನಾಡಿದ ಕಾಂಗ್ರೆಸ್ ಯುವ ಮುಖಂಡ ವಿಜಯಕುಮಾರ್, 4 ವರ್ಷಗಳ ಹಿಂದೆ ಡಿಕೆ ಶಿವಕುಮಾರ್ ಅವರು ಕರ್ನಾಟಕದ ಮುಖ್ಯಮಂತ್ರಿಯಾಗಬೇಕು ಅಂತ ಸಲ್ಲಾಪುರಮ್ಮ ದೇವಿಗೆ ಹರಕೆ ಹೊತ್ತಿದ್ದೆ. ಇಂದು ಆ ಹರಕೆ ಫಲಿಸಿರುವುದು ಅಪಾರ ಸಂತಸ ತಂದಿದೆ ಎಂದಿದ್ದಾರೆ. ರಾಜ್ಯದ ಅಭಿವೃದ್ಧಿ, ಸುಶಾಸನ, ರೈತರ ಕಲ್ಯಾಣ ಹಾಗೂ ಯುವಕರಿಗೆ ಹೆಚ್ಚಿನ ಉದ್ಯೋಗಾವಕಾಶಗಳು ದೊರೆಯಲಿ ಎಂದು ದೇವಿಯಲ್ಲಿ ವಿಶೇಷ ಪ್ರಾರ್ಥನೆ ಸಲ್ಲಿಸಲಾಗಿದೆ. ಡಿಕೆ ಶಿವಕುಮಾರ್ ಅವರ ನಾಯಕತ್ವದಲ್ಲಿ ರಾಜ್ಯವು ಅಭಿವೃದ್ಧಿಯ ಹೊಸ ದಿಕ್ಕಿನತ್ತ ಸಾಗಲಿದೆ ಎಂಬ ವಿಶ್ವಾಸವನ್ನ ಅವರು ವ್ಯಕ್ತಪಡಿಸಿದ್ದಾರೆ. ಇನ್ನು ಕಾರ್ಯಕ್ರಮದ ಬಳಿಕ ಸಾರ್ವಜನಿಕರಿಗೆ ಬಿರಿಯಾನಿ ವಿತರಣೆ ಮಾಡಲಾಗಿದೆ. ದೇವರ ಮಾಳೂರು ರಾಕೇಶ್, ಡಾಲ್ಫಿನ್ ಸ್ಕೂಲ್ ನಾಗರಾಜ್, ಮಧು ಸೇರಿ ಕಾಂಗ್ರೆಸ್ ಮುಖಂಡರು, ಕಾರ್ಯಕರ್ತರು, ಅಭಿಮಾನಿಗಳು ಹಾಗೂ ಸಾರ್ವಜನಿಕರು ಭಾಗವಹಿಸಿ ಸಂಭ್ರಮದಲ್ಲಿ ಪಾಲ್ಗೊಂಡಿದ್ದರು. 4 ವರ್ಷಗಳ ಹಿಂದೆ ಡಿಕೆ ಶಿವಕುಮಾರ್ ಅವರು ಮುಖ್ಯಮಂತ್ರಿಯಾಗಲಿ ಎಂದು ಸಲ್ಲಾಪುರಮ್ಮ ದೇವಿಗೆ ಹರಕೆ ಹೊತ್ತಿದ್ದೆ. ಇಂದು ಆ ಹರಕೆ ಈಡೇರಿದ್ದು ತುಂಬಾ ಸಂತೋಷವಾಗಿದೆ. ರಾಜ್ಯದ ಅಭಿವೃದ್ಧಿ ಹಾಗೂ ಜನರ ಒಳಿತಿಗಾಗಿ ಅವರು ಉತ್ತಮ ಆಡಳಿತ ಕೊಡಲಿ ಎಂದು ದೇವಿಯಲ್ಲಿ ಪ್ರಾರ್ಥಿಸಿದ್ದೇನೆ ಎಂದಿದ್ದಾರೆ. ಈ ದಿವಸ ಶಿಡ್ಲಘಟ್ಟದಲ್ಲಿ ಒಂದು ಹಬ್ಬದ ವಾತಾವರಣ ಮನೆ ಮಾಡಿದೆ. ಕಾರಣ ಮಾನ್ಯ ಡಿಕೆ ಶಿವಕುಮಾರ್ ಸಾಹೇಬರು ಒಬ್ಬ ಯುವಕರಿಗೆ ಕರ್ನಾಟಕದ ಮುಖ್ಯಮಂತ್ರಿ ಸ್ಥಾನ ಸಿಗ್ತಾ ಇದೆ ಅಂತಕ್ಕಂಥದ್ದು ನಮ್ಗೆಲ್ಲವ ಖುಷಿ. ಈ ಖುಷಿ ದಿನವನ್ನ ನಾವು ಲಡ್ಡು ವಿತರಣೆ ಮತ್ತು ಬಿರಿಯಾನಿ ವಿತರಣೆ ಮೂಲಕ ಆಚರಣೆ ಮಾಡ್ತಾ ಇದ್ದೇವೆ. ಈ ದಿವಸ ಈ ಒಂದು ಖುಷಿಗೆ ಕಾರಣಕರ್ತರಾದಂತಹ ಮಾನ್ಯ ಡಿಕೆ ಶಿವಕುಮಾರ್ ಸಾಹೇಬರಿಗೆ ಶುಭಾಶಯ ತಿಳಿಸುತ್ತಾ ಎಲ್ಲ ಕಾಂಗ್ರೆಸ್ನ ಶಿಡ್ಲಘಟ್ಟದ ಎಲ್ಲ ಕಾಂಗ್ರೆಸ್ ಕಾರ್ಯಕರ್ತರು, ಮುಖಂಡರು ಈ ಒಂದು ಹಬ್ಬನ ಆಚರಣೆ ಮಾಡ್ತಾ ಇದ್ದಾರೆ. ಇಲ್ಲಿ ಎಲ್ಲ ಒಗ್ಗಟ್ಟಾಗಿ ಸೇರ್ಕೊಂಡು ಈ ದಿನದ ಸಂಭ್ರಮಾಚರಣೆಗೆ ಬಹಳಷ್ಟು ಜನ ಸಹಕರಿಸಿದ್ದಾರೆ. ಮಾನ್ಯ ಮುನಿಯಪ್ಪನವರ ಆದಿಯಾಗಿ, ಶಶಿಧರ್ ಮುನಿಯಪ್ಪನವರ ಆದಿಯಾಗಿ ಎಲ್ಲ ಮುಖಂಡರು ಈ ಒಂದು ಕಾರ್ಯಕ್ರಮಕ್ಕೆ ಸಹಕಾರ ಕೊಟ್ಟಿದ್ದಾರೆ. ಎಲ್ರಿಗೂ ನಮ್ಮ ಯೂತ್ ಕಾಂಗ್ರೆಸ್ ಕಡೆಯಿಂದ ಈ ಒಂದು ಕಾರ್ಯಕ್ರಮದ ಆಯೋಜಕರ ಕಡೆಯಿಂದ ಅವರಿಗೆ ಕೃತಜ್ಞತೆಗಳನ್ನ, ಧನ್ಯವಾದಗಳನ್ನ ತಿಳಿಸ್ತಾ ಇದ್ದೇವೆ. ಶುಭಾಶಯಗಳನ್ನು ಕೊಡ್ತೇವೆ. ಏನಿ ದಿನ ಲಡ್ಡು, ಬಿರಿಯಾನಿ ಮುನಿಯಪ್ಪ ಮತ್ತು ಶಶಿಧರ್ ಮುನಿಯಪ್ಪನವರ ಅಭಿಮಾನಿಗಳೇನು ಈ ಕಾರ್ಯಕ್ರಮ ಹಮ್ಮಿಕೊಂಡಿದ್ದಾರೆ. ಎಲ್ಲರಿಗೂ ಅನ್ನಸಂತರ್ಪಣೆ ಮಾಡಿ ಅವ್ರಿಗೆ ಶುಭಾಶಯಗಳನ್ನ ಕೋರ್ತಾ ಇದ್ದೇವೆ. ಎರಡನೇ ವಿಚಾರ, ಶಿಡ್ಲಘಟ್ಟಕ್ಕೂ ಡಿಕೆ ಶಿವಕುಮಾರ್ ಸಾಹೇಬರಿಗೂ ಅವಿನಾವ ಸಂಬಂಧ ಇತ್ತು. ಅದೇ ರೀತಿ ಅವಿಭಾಜ್ಯ ಜಿಲ್ಲೆ ಆದಂತಹ ಕೋಲಾರ, ಚಿಕ್ಕಬಳ್ಳಾಪುರ, ಬೆಂಗಳೂರು ಗ್ರಾಮಾಂತರ ಜಿಲ್ಲೆಗಳಿಗೆ ಏನ್ ಎತ್ತಿನಹೊಳೆ ಮುಖಾಂತರ ನೀರು ಏನು ಯೋಜನೆ, ಎತ್ತಿನಹೊಳೆ ಯೋಜನೆ ಇದೆ, ಅದು ತ್ವರಿತವಾಗಿ ಆಗುತ್ತೆ ಅಂತ ಹೇಳಿ ಸಾಹೇಬರು ಮುಖ್ಯಮಂತ್ರಿಗಳಾಗ್ತಿರೋದ್ರಿಂದ ತ್ವರಿತವಾಗಿ ಆಗ್ತದೆ ಅಂತ ಹೇಳಿ ನಾವು ಭಾವಿಸ್ತಾ ಇದ್ದೀವಿ. 1000 ಜನಕ್ಕೆ 1200 ಕೆಜಿ ಚಿಕನ್ ಹಾಕ್ಬಿಟ್ಟು ಬಿರಿಯಾನಿ ಮಾಡ್ತಿದ್ರಿ, ಒಂದು 10,000 ಇಂದ 12,000 ಲಾಡು ಮಾಡ್ತಿದ್ರಿ, ಮತ್ತೆ ವಾಟರ್ ಬಾಟಲ್ಸ್ ತರಿಸಿದ್ರಿ. ತುಂಬಾ ಚೆನ್ನಾಗಿದೆ. ನಮ್ಗೇನಂದ್ರೆ ಇದ್ರಲ್ಲಿ ಸಿಕ್ಕೋ ಸುಖ, ಅನ್ನದಾನದಲ್ಲಿ ಮಾಡೋ ಸುಖ ಬೇರೆ ಯಾವುದೇ ದಾನ ಮಾಡಿದ್ರು ಸಿಗೋದಿಲ್ಲ. ಮನುಷ್ಯನಿಗೆ ದುಡ್ಡು ಕೊಟ್ರೆ ಯಾವುದೇ ಸಿಗೋದಿಲ್ಲ. ನಮ್ಗಿಲ್ಲ. ನಮ್ಗೆ 10 ವರ್ಷ ನಾನು ಸಾಹೇಬ್ರ ಜೊತೆ ಇದ್ದೀನಿ. ನಮ್ 3 ವರ್ಷಕ್ಕಾಗ ಟೀಕೆ ಕೊಟ್ಟಿದ್ದಾರೆ. ಅದೇ ಅದು ನನಗೆ